ಹಲೋ ವೀಕ್ಷಕರೇ, ಎಲ್ಲರಿಗೂ ಸರಿತಾ ಅಡುಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸರಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಂಡಕ್ಕಿ ಎಗ್ ಫ್ರೈ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಸ್ಟಾರ್ಟರ್ಸ್, ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ ಸ್ಪೆಷಲ್ ಹೀಗೆ ಹಲವಾರು ಬಗೆಯ ರೆಸಿಪಿ ವಿಡಿಯೋಸ್ನ ನೋಡಲು ನಿಮಗೆ ಆಸಕ್ತಿ ಇದ್ದರೆ ನೀವು ಸರಿತಾ ಅಡುಗೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಮಂಡಕ್ಕಿ ಎಗ್ ಫ್ರೈ ಮಾಡುವ ಮೊದಲು ನಾವು ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳೋಣ. 1 ಬಟ್ಲಷ್ಟು ಮಂಡಕ್ಕಿ, 3 ಮೊಟ್ಟೆ, 1 ಇಡೀ ಕೊತ್ತಂಬರಿ ಸೊಪ್ಪು, ಅರ್ಧ ಹೆಚ್ಚಿಟ್ಟಿರುವ ಕ್ಯಾಪ್ಸಿಕಮ್, 10 ಹೆಚ್ಚಿಟ್ಟಿರುವ ಬೀನ್ಸ್, 1 ಕ್ಯಾರೆಟ್ ಹೆಚ್ಚಿಟ್ಟುಕೊಂಡಿದ್ದೀನಿ, 3 ಟೀ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಕರಿಮೆಣಸು ಪುಡಿ, 1 ಟೀ ಸ್ಪೂನ್ ಸೇಶ್ವಾನ್ ಸಾಸ್, 3 ಮುರಿದಿಟ್ಟಿರುವ ಹಸಿರು ಮೆಣಸಿನಕಾಯಿ, 1 ಟೀ ಸ್ಪೂನ್ ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಮಂಡಕ್ಕಿ ಎಗ್ ಫ್ರೈ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಬಿಸಿಯಾದ ಮೇಲೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿಯಾದ ಮೇಲೆ 3 ಒಡೆದಿಟ್ಟಿರುವ ಮೊಟ್ಟೆ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಕರಿಮೆಣಸು ಪುಡಿ ಹಾಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳಿ. ಇಷ್ಟು ಸಾಕು. ಈಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದೇ ಕಡಾಯಿಗೆ ಉಳಿದಿರುವ ಎಣ್ಣೆ ಹಾಕೊಳ್ಳೋಣ. ಸಣ್ಣಗೆ ಹೆಚ್ಚಿಟ್ಟಿರುವ ಬೀನ್ಸ್ ಹಾಕೊಳ್ಳೋಣ. ಸಣ್ಣಗೆ ಹೆಚ್ಚಿಟ್ಟಿರುವ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಅರ್ಧ ಹೆಚ್ಚಿಟ್ಟಿರುವ ಕ್ಯಾಪ್ಸಿಕಮ್, 3 ಮುರಿದಿಟ್ಟಿರುವ ಹಸಿರು ಮೆಣಸಿನಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಆಗೋಷ್ಟೊತ್ತಿಗೆ ಮಂಡಕ್ಕಿ ಸ್ವಲ್ಪ ತೊಳ್ಕೊಳ್ಳೋಣ. ನೋಡಿ, ಈ ರೀತಿ ಮಂಡಕ್ಕಿ ಎಲ್ಲ ತೊಳ್ಕೊಂಡಿದ್ದೀನಿ. ಈಗ ಎಲ್ಲ ಡ್ರೈ ಆಗಿದೆ. ಈಗ ಉಳಿದಿರುವ ಕರಿಮೆಣಸು ಪುಡಿ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಸೆಶ್ವಾನ್ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆಮೇಲೆ ಫ್ರೈ ಮಾಡಿಟ್ಟಿರುವ ಮೊಟ್ಟೆ ಹಾಕ್ಕೊಳ್ಳೋಣ. ಈಗ ಇದಾಗಿದೆ. ನಾವೀಗ ತೊಳೆದಿಟ್ಟಿರುವ ಮಂಡಕ್ಕಿ ಎಲ್ಲ ಹಾಕ್ಕೊಳ್ಳೋಣ. ಮಂಡಕ್ಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಮಂಡಕ್ಕಿ ಎಗ್ ಫ್ರೈನ ಒಂದು ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಮಂಡಕ್ಕಿ ಎಗ್ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ನಮ್ಮ ಈ ವಿಶಿಷ್ಟವಾದಂಥ ರೆಸಿಪಿ ವಿಡಿಯೋಸ್ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ನಾವು ಪ್ರತಿ ವಾರ ಬಗೆಬಗೆಯಾದಂಥ ಹಾಗೂ ರುಚಿಕರವಾದ ರೆಸಿಪಿ ವಿಡಿಯೋಸ್ ನಿಮ್ಮ ನೆಚ್ಚಿನ ಸರಿತಾ ಅಡುಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನೀವು ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಹಾಗೆ ನಿಮಗೆ ಯಾವುದಾದ್ರೂ ಹೊಸ ರೆಸಿಪೀಸ್ ನಮ್ಮ ಚಾನೆಲ್ನಲ್ಲಿ ನೋಡಬೇಕಂತಂದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ರಿಕ್ವೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಸಹಾಯ ಆಗೋ ರೀತಿ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನೀವು ಸಹ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.